ದೇವರ ವಾಕ್ಯವು ಹೇಳುತ್ತದೆ, ಪಾಪವು ಕೊಡುವ ಸಂಬಳ ಮರಣ, ದೇವರ ಉಚಿತಾರ್ಥ ವರವು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವ ಎಂಬುದಾಗಿ. ಈ ಲೋಕದಲ್ಲಿ ಪಾಪ ಮಾಡುವಂತ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ದಂಡನೆಗೆ ಗುರಿಯಾಗುತ್ತಾನೆ, ನರಕದ ಪಾಲಾಗುತ್ತಾನೆ. ಆದರೆ ಅದರಿಂದ ನಮ್ಮನ್ನ ತಪ್ಪಿಸಬೇಕು, ನಿತ್ಯ ಜೀವವನ್ನು ನಮ್ಮಲ್ಲಿ ಉಂಟು ಮಾಡಬೇಕು ಎಂಬುದಕ್ಕಾಗಿಯೇ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ಪರಿಶುದ್ಧನಾಗಿ ಜೀವಿಸಿ ತನ್ನ ಪರಿಶುದ್ಧವಾದಂತ ರಕ್ತವನ್ನ ಸುರಿಸಿ ಶಿಲುಬೆಯಲ್ಲಿ ನಮಗೋಸ್ಕರ ಬಲಿಯಾದನು. ಪಾಪಕ್ಕೂ ಶಾಪಕ್ಕೂ ದಂಡನೆಗೂ ಪರಿಹಾರವನ್ನು ಉಂಟು ಮಾಡಿದನು. ಆತನ ಮೇಲೆ ನಂಬಿಕೆ ಇಡುವಂತ ಯಾರೇ ಆಗಿದ್ದರೂ ತಮ್ಮ ಪಾಪಗಳಿಂದ ಕ್ಷಮಾಪಣೆಯನ್ನು ಹೊಂದಿ ಪರಿಹಾರವನ್ನು ಹೊಂದಿ ಕ್ರಿಸ್ತ ಯೇಸುವಿನಲ್ಲಿರುವಂತ ನಿತ್ಯ ಜೀವವನ್ನು ಸ್ವಾಸ್ಥ್ಯವಾಗಿ ಪಡೆದುಕೊಳ್ಳುತ್ತಾರೆ. ನೀವಿನ್ನೂ ಕೂಡ ಇದನ್ನು ಪಡೆದುಕೊಂಡಿಲ್ಲ ಅಂದರೆ ಈ ದಿವಸ ಯೇಸು ಕ್ರಿಸ್ತನ ಮೇಲೆ ನಂಬಿಕೆಯನ್ನ ಇಡಿ. ನಿಮ್ಮ ಪಾಪಗಳು ಪರಿಹಾರವಾಗಿ ನಿಮಗೋಸ್ಕರ ಸಿದ್ಧವಾಗಿರುವಂತಹ ಪರಲೋಕ ರಾಜ್ಯವನ್ನು ನಿಶ್ಚಯವಾಗಿ ಹೊಂದುತ್ತೀರಾ.